ಇಷ್ಟು ದಿನ ರೌಡಿಗಳನ್ನ, ಅಂಡರ್ವರ್ಲ್ಡ್ ಡಾನ್ಗಳನ್ನ, ಕೆಟ್ಟವ್ರನ್ನ, ಕೆಲವು ರಾಜಕೀಯ ವ್ಯಕ್ತಿಗಳನ್ನ, ಕೆಲವು ಪೊಲೀಸ್ ಆಫೀಸರ್ಗಳನ್ನ ಎನ್ಕೌಂಟರ್ ಮಾಡ್ತೇನೆ. ಈಗ ಹೆಣ್ಮಕ್ಳು ವಿಷಯಕ್ಕೆ ಹೋಗೋಣ ಎನ್ಕೌಂಟರ್ ಮಾಡ್ತೇನೆ. ಸಿಲೆಬಸ್ ಅಲ್ಲಿಲ್ಲ, ಎನ್ಕೌಂಟರ್ ಮಾಡುವಂತ ಸಿಲೆಬಸ್ ಅಲ್ಲಿದೆ. ಹೆಣ್ಣನ್ನು ರಕ್ಷಣೆ ಮಾಡುವಂತ, ಯಾಕಂದ್ರೆ ಹೊಸ ಸಿಲೆಬಸ್ ನಾನು ಪಡೆದೆ. ಇವತ್ತಿಂದ ಆ ಸಿಲೆಬಸ್ ಅಲ್ಲೇ ಹೆಣ್ಣನ್ನು ರಕ್ಷಣೆ ಮಾಡೋದು ಮುಖ್ಯ. ಲಾ ಆ್ಯಂಡ್ ಆರ್ಡರ್ ಫಾಲೋ ಮಾಡಲೇಬೇಕು ಅನ್ನೋದೇನಿಲ್ಲ. ಹೆಣ್ಣಿನ ವಿಷಯ ಬಂದರೆ ಲಾ ಆ್ಯಂಡ್ ಆರ್ಡರ್ ಬ್ರೇಕ್ ಮಾಡಿ ಒಂದು ಹೆಣ್ಣನ್ನು ಉಳಿಸಿ, ಅವ್ರ ಮಾನನ ಉಳಿಸಿ, ಅವ್ರ ಪ್ರಾಣನ ಉಳಿಸಿ ಅನ್ನೋದು ಸಿಲೆಬಸಲ್ಲಿ ನಾನು ತುಂಬ್ತೀನಿ. ತಾತ, ಇವತ್ತು ಕೋರ್ಟಿಂದ ಆಚೆ ಬಂದೆ, ಬೇಲ್ ತಗೊಂಡು, ಡೇಟ್ ತಗೊಂಡು. ಬಟ್ ಇವತ್ತು ರಾತ್ರಿ ಇನ್ನೊಂದು ಕೇಸ್ ನನ್ನ ಮೇಲೆ ಫೈಲ್ ಆಗುತ್ತೆ. ನಾಳೆ ಬೇಲ್ ಕೊಡೋಕೆ ಬರ್ಬೇಕು ತಾವು. ಅದು ಇನ್ನೊಂದು ಡೇಟು. ಬಡ್ಕೊಳ್ಳೋದು ಯಾರನ್ನ ಗೊತ್ತಾ? ಯಾವ ಜಡ್ಜು ಇವತ್ತು ನನಗೆ ಬೇಲ್ ಕೊಟ್ನೋ, ಯಾವ ಜಡ್ಜು ಇವತ್ತು ನನ್ನ ಡೇಟ್ ಕೊಟ್ನೋ, ಅವನು ಯಾವ ಲಾಯರು ನನ್ನ ಪರವ ವಾದ ಮಾಡಿದ್ನೋ. ಎಷ್ಟು ವಿಚಿತ್ರ ಅಲ್ಲ ನನ್ನ ತಾತ. ನನ್ನ ಪರವಾಗಿ ವಾದ ಮಾಡೋದ್ರೆ ಸಾಯಿಸ್ತೀನಿ ಅಂತಿದ್ದೀನಿ. ಬೇಲ್ ಕೊಡ್ತಾರೆ, ಭಾಳ ಡೇಟ್ ಕೊಡ್ತಾರೆ ಕೆಲವರು. ಆ ಡೇಟ್ಗಳಲ್ಲಿ ನಾವು ಸಾವಿನ ಬದುಕಿನ ಮಧ್ಯೆ ಆಟ ಆಡಬೇಕಲ್ವಾ? ಬೇಲ್ ಕೊಟ್ಟ ಮೇಲೆ ಅವನು ನಮ್ಮನ್ನ ಸುಮ್ಮನೆ ಬಿಡ್ತಾನ? ನಮ್ಮನ್ನು ಹುಡುಕ್ತಾನೆ ಸಾಯಿಸೋಕ್ಕೆ. ನಾವು ಅವನು ಹುಡುಕಿದ್ರೆ ಈ ಥರ ಎಷ್ಟೋ ಪೊಲೀಸ್ ಆಫೀಸರ್ಗಳು ಸತ್ತರು. ಡೇಟ್ ಕೊಟ್ಟರು ಜಡ್ಜು, ಕೈದಿಗಳು ಆಚೆ ಬಂದರು, ಪೊಲೀಸ್ ಆಫೀಸರ್ಗಳನ್ನ ಸಾಯಿಸಿದ್ರು. ಪೊಲೀಸ್ ಆಫೀಸರ್ ಆಗಿ ಹೇಳ್ತಾ ಇದ್ದೇನೆ, ಕಷ್ಟಪಟ್ಟೆ, ಸಾಕ್ಷಿ ಸಮೇತ ಅರೆಸ್ಟ್ ಮಾಡಿದ್ದೇನೆ. ಮತ್ತೆ ಡೇಟ್ಸ್, ಬೇಲ್, ಒನ್ ಫೈನಲ್ ಜಡ್ಜ್ಮೆಂಟ್ ರಿಕ್ವೈರ್ಡ್. ಒಂದೇ ಒಂದು ಜಡ್ಜ್ಮೆಂಟ್, ಅವನ ಅಪರಾಧಿನೋ ಇಲ್ಲೋ ಅಂತ. ಅದು ಬಿಟ್ಟು ರಬ್ಬರ್ ಇಲ್ದಂಗೆ ಹೇಳಿ ಕೊಡ್ ಅಲ್ವಾ ತಾತ? ಎಂಥ ತಪ್ಪು ಮಾಡ್ತಾರಲ್ವಾ ತಾತ ಈ ಜಡ್ಜ್ಗಳು, ಲಾಯರ್ಗಳು ಕೆಲವರು. ಇದು ಎಲ್ಲ ಪೊಲೀಸ್ ಅವ್ರಿಗೆ ಹೇಳೋದು. ಇನ್ಮೇಲೆ ಯಾವ ರಾಜಕೀಯ ವ್ಯಕ್ತಿಗಳಿಗೂ ಪ್ರೊಟೆಕ್ಷನ್ ಕೊಡ್ಕೊಡ್ದು, ಇನ್ಕ್ಲೂಡಿಂಗ್ PM ಇಂದ ಹಿಡಿದು CM ಕೂಡ. ನಾವಿರೋದು ಜನರ ಸೇವೆಗೆ, ರಾಜಕೀಯ ವ್ಯಕ್ತಿಗಳ ಸೇವೆಗಲ್ಲ. ಇಟ್ ಈಸ್ ಅನ್ ಆರ್ಡರ್ ಬೈ ಉಚ್ಚ ವೆಂಕಟ್. ಅಕಸ್ಮಾತ್ ತಾವೇನಾದರೂ ಪೊಲಿಟಿಷಿಯನ್ಸ್ಗೆ, ರಾಜಕೀಯ ವ್ಯಕ್ತಿಗಳಿಗೆ ಪ್ರೊಟೆಕ್ಷನ್ ಕೊಡ್ರಿ ಅಂದ್ಕೊಳ್ಳೆ,
ತಮ್ಮನ್ನ ರೌಡಿಗಳಲ್ಲ. ದಿಸ್ ಇಸ್ ಆರ್ಡರ್ ಫ್ರಮ್ ಉಚ್ಚ ವೆಂಕಟ್.